Hi friends, welcome to my channel Sujis Saviruchi. ಬೆಂಡೆಕಾಯಿ ಡ್ರೈ ಮಾಡುವ ವಿಧಾನ. ಕಾಲ್ ಕೆಜಿಯಷ್ಟು ಬೆಂಡೆಕಾಯಿನ ತಗೊಂಡು ಇದನ್ನ ಸೆಂಟ್ರಲ್ಲಿ ಓಪನ್ ಮಾಡ್ಕೋಬೇಕು. ಅಂದ್ರೆ ಪೂರ್ತಿ ಓಪನ್ ಆಗಬಾರ್ದು, ಅದ್ರದ್ದು ಮಿಡ್ಲಲ್ಲಿ ಮಾತ್ರ ಸ್ವಲ್ಪ ಚಾಕುನಲ್ಲಿ ಹಿಂಗೆ ಮಾಡಿದ್ರೆ ಅದು ಸ್ವಲ್ಪ ಓಪನ್ ಆಗುತ್ತೆ, ಅಷ್ಟು ಓಪನ್ ಮಾಡ್ಕೋಬೇಕು. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ ಓಪನ್ ಮಾಡ್ಕೋಬೇಕು ಎಲ್ಲ ಬೆಂಡೆಕಾಯಿನೂ. ಇದು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೊಡೋಕ್ಕೆ ತುಂಬ ಚೆನ್ನಾಗಿದೆ. ಸ್ನ್ಯಾಕ್ಸು ಡೈಲಿ ಏನು ಮಾಡೋದು ಅಂತ ಯೋಚನೆ ಮಾಡೋರು ಇದನ್ನು ಮಾಡಿ ಕೊಡ್ಬೋದು. ಬೇಗನೂ ಆಗುತ್ತೆ, ಮತ್ತು ಸ್ವಲ್ಪ ಆಯಿಲ್ ಎಲ್ಲ ಕಮ್ಮಿ ಹಾಕಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮಲ್ಲಿ ಕೊಡೋಕ್ಕೆ. ನೋಡಿ ನಾನು ಎಲ್ಲದನ್ನು ಮಿಡ್ಲಲ್ಲಿ ಓಪನ್ ಮಾಡಿ, ಇದು 1/4 ಸ್ಪೂನು ಖಾರದ ಪುಡಿ, 1/4 ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನು ಗರಂ ಮಸಾಲೆ, ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಓಪನ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದರೊಳಗೆಲ್ಲ ಸ್ವಲ್ಪನ ಫಿಲ್ ಮಾಡ್ತಾ ಹೋಗ್ಬೇಕು. ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ಮಕ್ಕಳಿಗಾಗಿರೋದ್ರಿಂದ. ನೋಡಿ ನಾನು ಇವಾಗ ಅದನ್ನ ಫುಲ್ ಎಲ್ಲದನ್ನು ಅದ್ರೊಳಗೆ ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥದನ್ನ. ಮಕ್ಕಳಿಗೂ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು, ಸ್ನ್ಯಾಕ್ಸ್ ಕೊಡೋಕ್ಕೆ. ಡೈಲಿ ಹಣ್ಣು ಅದನ್ನೇ ಕೊಟ್ಟು ಬೇಜಾರಾಗಿದ್ದಾಗ ಈ ಥರದ್ದನ್ನು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲದಕ್ಕೂ ನಾನು ಫಿಲ್ ಮಾಡ್ತಾ ಇದ್ದೀನಿ. ಈ ಊಟದ ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಇದು. ಇವಾಗೆಲ್ಲ ಫಿಲ್ ಆಗಿದೆ. ಇದನ್ನ ನಾನಿವತ್ತು ಓವನಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಓವನಲ್ಲಿ ಮಾಡೋಕ್ಕೆ ಟ್ರೇಗೆ, ಓವನ್ ಟ್ರೇಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಫುಲ್ಲು ಎಲ್ಲ ನಾನು ತುಂಬಿಟ್ಕೊಂಡಿದ್ದಂಥ ಬೆಂಡೆಕಾಯಿನ ಹಾಕಿ ಇಡ್ತಾ ಇದ್ದೀನಿ. ಈ 180 ಡಿಗ್ರಿನ ಸೆಟ್ ಮಾಡಿ ಕನ್ವೆಕ್ಷನ್ ಮೋಡಲ್ಲಿ 10 ನಿಮಿಷ ಸೆಟ್ ಮಾಡ್ಕೋಬೇಕು. ನೋಡಿ 10 ನಿಮಿಷ ಸೆಟ್ ಮಾಡ್ತಾ ಇದ್ದೀನಿ. 10 ನಿಮಿಷ ಸೆಟ್ ಮಾಡಿ ಬಿಟ್ಟಿದ್ದೀನಿ. ಈಗ 10 ನಿಮಿಷ ಆಗಿದೆ. ಈಗ ಇದನ್ನೇ ಗ್ರಿಲ್ಗೆ ಹಾಕಿ 5 ನಿಮಿಷ ಬಿಟ್ಬಿಡ್ಬೇಕು. ನೋಡಿ 5 ನಿಮಿಷ ಸೆಟ್ ಮಾಡ್ತಾ ಇದ್ದೀನಿ ಗ್ರಿಲ್ಗೆ ಹಾಕಿ. ಇದನ್ನ ಸ್ಟವಲ್ಲಿ ಮಾಡೋ ಅಂಥವ್ರು ಸ್ಟವ್ನ ಫುಲ್ಲು ಸಿಮ್ಮಲ್ಲಿ ಇಟ್ಟು ಫುಲ್ಲು ಹಂಚು ಏನಿರುತ್ತಲ್ಲ ಆ ಹಂಚಿಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಇದೇ ಥರ ಇಟ್ಟಿದ್ರೆ ಒಂದು 10 ಮಿನಿಟ್ಸು ಫುಲ್ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಿದ್ರೆ ಇದೇ ಥರ ಆಗುತ್ತೆ. ನೋಡಿ ಇವಾಗ ಆಗಿದೆ. ಇದನ್ನು ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಟ್ರೆ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ನೆಕ್ಸ್ಟು ಯಾವ ಥರದ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ಸ್ ಮಾಡಿದ್ರೆ ನೆಕ್ಸ್ಟ್ ಅದೇ ಥರದ್ದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.